ಓಂ ಪ್ರಕಾಶ್ ರಾವ್ ಅವರು ಹಿರಿಯ ಖ್ಯಾತ ಹಾಸ್ಯನಟ ಎನ್. ಎಸ್. ರಾವ್ ಅವರ ಪುತ್ರ. ಕನ್ನಡ ಚಿತ್ರರಂಗದಲ್ಲಿ ಅತ್ಯದ್ಭುತ ಯಶಸ್ವಿ ಚಿತ್ರಗಳನ್ನು ನೀಡಿದ ಓಂ ಪ್ರಕಾಶ್ ರಾವ್ ಇದೀಗ 50ನೇ ಚಿತ್ರದ ನಿರ್ದೇಶನದತ್ತ ಸಾಗಿದ್ದಾರೆ. ಬರೋಬ್ಬರಿ 50 ಚಿತ್ರಗಳನ್ನು ನಿರ್ದೇಶಿಸಿದ ಕೆಲವು ನಿರ್ದೇಶಕರಲ್ಲಿ ಓಂ ಪ್ರಕಾಶ್ ರಾವ್ ಕೂಡ ಒಬ್ಬರು. AK47, ಲಾಕಪ್ ಡೆತ್, ಕಲಾಸಿಪಾಳ್ಯ, ಹುಚ್ಚ ಸೇರಿದಂತೆ ಹಲವು ಯಶಸ್ವಿ ಚಿತ್ರಗಳನ್ನು ನೀಡಿರುವ ಓಂ ಪ್ರಕಾಶ್ ರಾವ್ ಅವರು ಡಾ. ಶಿವರಾಜ್ಕುಮಾರ್, ದರ್ಶನ್, ಸುದೀಪ್ ಸೇರಿದಂತೆ ಹಲವು ಖ್ಯಾತ ನಟರ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಇದೀಗ ಫೀನಿಕ್ಸ್ ಹಾಗೂ ತ್ರಿಶೂಲಂ ಚಿತ್ರಗಳ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಓಂ ಪ್ರಕಾಶ್ ರಾವ್ ಅವರು ತಮ್ಮ ಮುಂದಿನ 50ನೇ ಚಿತ್ರದ ಟೈಟಲ್ ಅನೌನ್ಸ್ ಮಾಡಿದ್ದಾರೆ. ಈ ಚಿತ್ರಕ್ಕೆ ನಾಯಕನಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಯ್ಕೆ ಆಗಿದ್ದು, ಉಪೇಂದ್ರ ಅವರ ಜನ್ಮದಿನದ ವಿಶೇಷವಾಗಿ ಓಂ ಪ್ರಕಾಶ್ ರಾವ್ ಅವರು ತಮ್ಮ 50ನೇ ಚಿತ್ರದ ಹೆಸರಾದ ಗೆರಿಲ್ಲಾ ವಾರ್ ಕುರಿತ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಇದರ ಜೊತೆಗೆ ನಟ, ನಿರ್ದೇಶಕರೂ ಆದ ಉಪೇಂದ್ರ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಚಿತ್ರತಂಡ ತಿಳಿಸಿದೆ. ಎನ್. ರಾವ್ ಸಿನಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ಈ ಚಿತ್ರವನ್ನು ಬೇಬಿ ಇಂಚರ ಅರ್ಪಿಸುತ್ತಿದ್ದು, ಓಂ ಪ್ರಕಾಶ್ ರಾವ್ ಮತ್ತು ಆರ್. ವಾಸುದೇವ ರೆಡ್ಡಿ ಜೊತೆಗೂಡಿ ನಿರ್ಮಿಸುತ್ತಿದ್ದಾರೆ. ಉಪೇಂದ್ರ ಹಾಗೂ ಓಂ ಪ್ರಕಾಶ್ ರಾವ್ ಅವರ ಕಾಂಬಿನೇಷನ್ನಲ್ಲಿ ಇದು 2ನೇ ಚಿತ್ರವಾಗಿದ್ದು, ಮೊದಲನೆಯ ಕಾಂಬಿನೇಷನ್ ತ್ರಿಶೂಲಂ ಚಿತ್ರವಾಗಿದೆ. ಡೆನ್ನಿಸಾ ಪ್ರಕಾಶ್ ಅವರ ಮೂಲಕಥೆಗೆ ಚಿತ್ರಕಥೆ ಬರೆದಿರುವ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರು ಸದ್ಯಕ್ಕೆ ತ್ರಿಶೂಲಂ, ಫೀನಿಕ್ಸ್ ಮತ್ತು ಗೆರಿಲ್ಲಾ ವಾರ್ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಗೆರಿಲ್ಲಾ ವಾರ್ ಚಿತ್ರಕ್ಕೆ ಹಂಸಲೇಖ ಅವರು ಹಾಡುಗಳನ್ನು ಬರೆದು ಸಂಗೀತ ಸಂಯೋಜಿಸಲಿದ್ದಾರೆ. ರವಿವರ್ಮಾ ಅವರು ಸಾಹಸ ಸಂಯೋಜಿಸುತ್ತಿದ್ದು, ದೀಪು ಪಿ. ಆರ್. ಅವರು ಸಂಭಾಷಣೆ ಇರಲಿದೆ. ಗೆರಿಲ್ಲಾ ವಾರ್ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ನಾಯಕಿಯಾಗಿ ನಿಮಿಕಾ ರತ್ನಾಕರ್ ನಟಿಸುತ್ತಿದ್ದು, ರಂಗಾಯಣ ರಘು, ಸ್ವಸ್ತಿಕ್ ಶಂಕರ್, ಅಚ್ಯುತ್ ರಾವ್, ಭಾಸ್ಕರ್ ಶೆಟ್ಟಿ, ಶ್ವೇತಾ ವೀರೇಶ್ ಸೇರಿದಂತೆ ಹಲವು ಕಲಾವಿದರು ಅಭಿನಯಿಸುತ್ತಿದ್ದಾರೆ ಎಂದು ಮಾಹಿತಿ ಬಹಿರಂಗವಾಗಿದೆ. ಉಪೇಂದ್ರ ಅವರು ಸೈನಿಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಪ್ರಸ್ತುತ ಸಮಸ್ಯೆಗಳ ವಿರುದ್ಧ ಹೋರಾಡುವ ಧೀಮಂತ ನಾಯಕನ ಪಾತ್ರ ಎನ್ನಲಾಗಿದೆ. ತಂತ್ರಜ್ಞಾನ ಬಳಸಿ ಚಿತ್ರವನ್ನು ಅದ್ಧೂರಿಯಾಗಿ ನಿರ್ಮಿಸುತ್ತಿರುವುದಾಗಿ ನಿರ್ದೇಶಕ ಹಾಗೂ ನಟ ಓಂ ಪ್ರಕಾಶ್ ರಾವ್ ತಿಳಿಸಿದ್ದಾರೆ. ವಿಶೇಷವೆಂದರೆ ಈ ಹಿಂದೆಯೇ ಗೆರಿಲ್ಲಾ ವಾರ್ ಚಿತ್ರ ಕುರಿತು ಮಾಹಿತಿ ಬಹಿರಂಗಪಡಿಸಿದ್ದ ಓಂ ಪ್ರಕಾಶ್ ರಾವ್ ಅವರು ಬಹುದೊಡ್ಡ ಬದಲಾವಣೆಯೊಂದಿಗೆ ಮತ್ತೆ ವಿಚಾರ ತಿಳಿಸಿದ್ದಾರೆ. ಈ ಹಿಂದೆ ಪ್ರಚಾರವಾದಂತೆ ನಾಯಕ ನಟನಾಗಿ ಲೋಕೇಶ್ ಅಲಿಯಾಸ್ ಲೋಕಿ ಎಂಬುವರು ಚಿತ್ರದ ನಾಯಕ ಎನ್ನಲಾಗಿತ್ತು. ಗಂಗಮ್ಮ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಚಿತ್ರ ನಿರ್ಮಾಣವಾಗಲಿದೆ ಎಂಬುದಾಗಿಯೂ ವರದಿಯಾಗಿತ್ತು. ಇದೀಗ ತಮ್ಮದೇ ಪ್ರೊಡಕ್ಷನ್ನಲ್ಲಿ ಹಾಗೂ ನಾಯಕನನ್ನಾಗಿ ಉಪೇಂದ್ರ ಅವರನ್ನು ಆಯ್ಕೆ ಮಾಡುವ ಮೂಲಕ ಕೆಲ ಬದಲಾವಣೆಯೊಂದಿಗೆ ಗೆರಿಲ್ಲಾ ವಾರ್ ನಿಮ್ಮ ಮುಂದೆ ಬರಲಿದೆ. ಅತ್ಯದ್ಭುತ ಯಶಸ್ವಿ ಚಿತ್ರಗಳನ್ನು ನೀಡಿರುವ ಓಂ ಪ್ರಕಾಶ್ ರಾವ್ ಅವರಿಗೆ ಈ ಚಿತ್ರವು ಯಶಸ್ಸನ್ನು ನೀಡಿ ಪ್ರೇಕ್ಷಕರ ಮನರಂಜಿಸಲಿ ಮತ್ತು ಕಲಾಭಿಮಾನಿಗಳನ್ನು ಚಿತ್ರಮಂದಿರಕ್ಕೆ ಕರೆತರುವಂತಾಗಲಿ ಎಂಬುದೇ ನಮ್ಮ ಆಶಯ. ಗೆರಿಲ್ಲಾ ವಾರ್ ಚಿತ್ರತಂಡಕ್ಕೆ ಶುಭವಾಗಲಿ.